ಭಾಷಾ ತ್ರಿಶೂಲವೇ ತ್ರಿಭಾಷಾ ಸೂತ್ರ ಬಾಲಕರ ರಕ್ಷಿಸೈ ಹೇ ತ್ರಿನೇತ್ರ. ಎಲ್ಲ CBSE ಸೆಲೆಕ್ಷನ್ ಅಥವಾ ಈ ಏನು ಸೆಂಟ್ರಲ್ ಗೌರ್ಮೆಂಟ್ ಬೋರ್ಡ್ ಇದೆ ಅಲ್ವಾ, ಆ ಶಾಲೆಗಳು, ಖಾಸಗಿ ಶಾಲೆಗಳು ಎಲ್ಲ ಕಡೆಗೂ ಸಹಿತ ದ್ವಿಭಾಷಾ ನೀತಿ ಆಗಬೇಕು, ದ್ವಿಭಾಷಾ ಸೂತ್ರ ಅಳವಡಿಸಬೇಕು, ಕನ್ನಡವ ಮೊದಲನೇ ಭಾಷೆ ಆಗಬೇಕು, ಕಡ್ಡಾಯ ಭಾಷೆ. ನಿಮ್ಮ ಕೇಂದ್ರ ಸರ್ಕಾರ ಅಥವಾ ನಡೆಸೋದಿಕ್ಕೆ ನಮ್ದು ದುಡ್ಡು ಬೇಕು. ಬೇರೆ ಬೇರೆ ನಿಮ್ಮ ರಾಜ್ಯಗಳು, ಹಿಂದಿ ಬೆಲ್ಟ್ ರಾಜ್ಯಗಳಿಗೆ, ಬಿಮಾರ್ ರಾಜ್ಯಗಳಿದ್ದಾವಲ್ಲ, ಅವುಗಳನ್ನ ಸಾಕೋದಿಕ್ಕೆ ನಮ್ ದುಡ್ಡು ಬೇಕು ಕರ್ನಾಟಕದ್ದು. ಆದ್ರೆ ಕರ್ನಾಟಕವನ್ನ ಭಾಷೆಯಿಂದ ಹಿಡಿದು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಶೋಷಣೆ ಮಾಡ್ತಕ್ಕಂಥ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ. ನೀವು ಹೇಳಿದಾಗೆ ಇನ್ನೊಂದು ವಿವಾದ, ಅದೇ ಈ ಸಮತೋಲಿತ ಆಹಾರ ಅಂತೇಳಿ ಆಹಾರ ಒಂದು ಪಟ್ಟಿ ಕೊಡ್ತಾರೆ. ಆಹಾರದ ಒಂದು ರಾಜಕೀಯ ನಡೀತಾ ಇದೆ ಇವಾಗ. ಸಾತ್ವಿಕ ಆಹಾರ, ಸಾತ್ವಿಕತೆ ಅಂದ್ರೆ ಏನು? ಈ ಪುಳಚ್ಚಾರು ಅಂತ ಹೇಳ್ತೀವಿ ನಾವು, ಯೂಶುವಲಿ ವ್ಯಂಗ್ಯವಾಗಿ ಹೇಳ್ತಕ್ಕಂಥದ್ದು ಬ್ರಾಹ್ಮಣರಿಗೆ. ಪುಳಚ್ಚಾರು ಅಂತ ಅಂದ್ರೆ ಏನೋ, ಪುಳಚ್ಚಾರು ಅಂದ್ರೆ ಪುಳಿಯೋಗರೆ ತಿನ್ನೋರು ಅಂತ. ಸೊ ಇವ್ರೇನ್ ಮಾಡ್ತಾರೆ, ಹಣ್ಣು ಹಂಪ್ಲ ಹಾಲು ಮೊಸರು ತಿಂತಕ್ಕಂಥ ವ್ಯಕ್ತಿಗಳು. ಆಯ್ತು ಸ್ವಾಮಿ, ನೀವು ತಿನ್ನಿ, ಯಾರು ಬೇಡಲ್ಲ, ಸ್ವತಂತ್ರ ಇದೆ. ಆದ್ರೆ ಬೇರೆಯವ್ರ ಮೇಲೆ ಯಾಕೆ ಹೇರಿಕೆ ಮಾಡ್ತಾ ಇದ್ದೀರಿ, ಯಾಕೆ ಫೋಕಸ್ ಮಾಡ್ತಾ ಇದ್ದೀರಿ? ಸಮತೋಲನ ಆಹಾರ ಅಂತಂದ್ರೆ ಬರೀ ಹಾಲು ಹಣ್ಣು ತರಕಾರಿ ಅಂತ ಯಾಕೆ ಹೇಳ್ತಾ ಇದ್ದೀರಿ ನೀವು? ಬರೀ ಬದುಕ್ತೀರನ್ರಿ, ಅದ್ರೊಳಗೆ ಏನೋ ಪ್ರೋಟೀನ್ಸ್ ಇದಾವ ಹೇಳಿ ನೋಡೋಣ. ಎಲ್ಲ ತರಕಾರಿಯಲ್ಲಿ ಪ್ರೋಟೀನ್ ಇದೆಯಾ? ನಮ್ಮ ದೇಹಕ್ಕೆ ಪ್ರೋಟೀನ್ ಅಗತ್ಯ ಇದೆ. ಪ್ರೋಟೀನ್ ಇರೋದು ಎಲ್ಲಿ? ಮೊಟ್ಟೆಯಲ್ಲಿದೆ, ಮೀನಲ್ಲಿದೆ. ಅಲ್ಲ, ಏನಾಗುತ್ತೆ ಅಂದ್ರೆ ಇಲ್ಲಿ ಮಾಂಸಾಹಾರ ಶ್ರೇಷ್ಠ, ಸಸ್ಯಾಹಾರ ಶ್ರೇಷ್ಠ ಅಂತ ನಾವು ಮಾಂಸಾಹಾರವನ್ನ ಇದು ಸಮರ್ಥನೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಸಸ್ಯಾಹಾರವನ್ನ ಕೇವಲ ಮಾಡಬಾರ್ದು ಅಂತ. ಸಸ್ಯದಲ್ಲೂ ಕೂಡ ಎಷ್ಟೋ ಜನ ಸಸ್ಯಾಹಾರ ತಿಂದು ಕೂಡ ತುಂಬಾ ಸಶಕ್ತರಿದ್ದಾರೆ, ಮತ್ತು ಮೊಳಕೆ ಕಾಳು ಎಲ್ಲ ತಿಂದ್ರೆ ಪ್ರೋಟೀನ್ ಸಿಕ್ಕ. ಆಹಾರದಲ್ಲಿ ಯಾವತ್ತೂ ಸಹಿತ ಶ್ರೇಷ್ಠತೆ ಕನಿಷ್ಠತೆ ಅಂತಿಲ್ಲ. ಸಸ್ಯಾಹಾರ ಬಹಳ ಸಾತ್ವಿಕ, ಉಳಿದೆಲ್ಲ ಕ್ರೂರತ್ವ ಅಂತ ಹೇಳೋದೇ ಆಗಿದ್ರೆ ಪಕ್ಕಾ ಸಸ್ಯ ಆಗಿರತಕ್ಕಂಥ ಹಿಟ್ಲರ್ ಪಕ್ಕಾ ಸಸ್ಯಾಹಾರಿ. ಲಕ್ಷಾಂತರ ಜನರನ್ನ ಗ್ಯಾಸ್ ಚೇಂಬರ್ ಹಾಕೊಂಡ್ನಲ್ರಿ, ಅವನಂತ ಕ್ರೂರ ವ್ಯಕ್ತಿ ಬೇಕಾ ನಿಮಗೆ? ಅವನು ಸಸ್ಯಾಹಾರಿ ಆಗಿದ್ನಲ್ವಾ? ಇಡೀ ಜಗತ್ತಿಗೆ ಶಾಂತಿ ಮಂತ್ರವನ್ನ ಹೇಳಿದಂತ, ಬದುಕಿನ ಅರ್ಥವನ್ನು ತಿಳಿಸಿದಂತ ಬುದ್ಧ ಮಾಂಸಾಹಾರ ಆಗಿದ್ನಲ್ರಿ. ಅವರಿಂದ ಏನಾದ್ರು ಕ್ರೂರತ್ವ ಆಗಿತ್ತಾ? ಹಿಂಸೆ ಆಗಿತ್ತಾ? ಯಾರ್ಯಾರು ಹಿಂಸಾವಾದಿಗಳು ಇದ್ದಾರೋ, ನಿಮಗೆ ಹಿಟ್ಲರ್ ಮುಸ್ಸೋಲಿನಿ ಯಾರ್ಯಾರು ಇದ್ದಾರೋ ಅವರೆಲ್ಲರೂ ಸಹಿತ ಸಸ್ಯಾಹಾರಿಗಳಾಗಿದ್ರು. ಹೆಂಗಂದ್ರೆ ಈ ಒಂದು ಜೀವವನ್ನ ಒಂದು ಪ್ರಾಣಿಯನ್ನ, ಒಂದು ಪಕ್ಷಿಯನ್ನ ಕೊಂದು ತಿಂದು ಅದ್ರಲ್ಲಿ ಹಿಂಸೆ ಇಲ್ಲ ಅಂತಂದ್ರೆ ಹೆಂಗೆ ರೀ? ಎಲ್ಲಾ ಬ್ರಾಹ್ಮಣರು ವೈದಿಕರು ಸಹಿತ ಮಾಂಸಾಹಾರಿಗಳಾಗಿದ್ರು, ವೇದಗಳನ್ನ ಓದಿ. ಅಲ್ಲಲ್ಲ, ಈಗ ನಾನು ಹೇಳುದು ಹಿಂಸೆ ಅಹಿಂಸೆ ಅಂತ ಬಂದ್ರೆ ಕೊಂದು ತಿನ್ನೋದ್ರಲ್ಲಿ ಹಿಂಸೆ ಇದ್ದೇ ಇರುತ್ತಲ್ಲ ಅಂತ. ಕೊಂದು ತಿನ್ನೋದ್ರಲ್ಲ, ಮತ್ತೊಬ್ಬರನ್ನ ಹಿಂಸೆ ಮಾಡುವುದು ಹಿಂಸೆನೆ, ಆಯ್ತಾ? ಕೊಂದು ತಿನ್ನುವುದು ಹಿಂಸೆ ಅಹಿಂಸೆ ಅಲ್ಲ. ಹಿಂಸೆ ಅನ್ನುವುದು ಪ್ರಕೃತಿ ದತ್ತವಾಗಿ ಬಂದಿರತಕ್ಕಂಥದ್ದು, ಅಹಿಂಸೆ ಅನ್ನೋದು ಪ್ರಜ್ಞಾಪೂರ್ವವಾಗಿ ರೂಢಿಸ್ಕೊಳ್ತಕ್ಕಂಥದ್ದು. ಹಿಂಸೆಯನ್ನ ನೀವು ತಿನ್ನುವ ಆಹಾರದಲ್ಲಿ ಹೇಳಕ್ಕಾಗೋದಿಲ್ಲ. ಆಕಸ್ಮಿಕವಾಗಿ ನೀವು ಮಾಂಸಾಹಾರ ತಿನ್ನೋದನ್ನ ಎಲ್ಲರೂ 800 ಕೋಟಿ ಜನರು ಸಹಿತ ತ್ಯಜಿಸ್ಬಿಟ್ರೆ ನಮಗೆ ಊಟ ಸಿಕ್ಕದಿಲ್ಲ, ಜನರಿಗೆ ಪೌಷ್ಟಿಕಾಂಶ ಸಿಕ್ಕದಿಲ್ಲ. ನಿಸರ್ಗದ ಆಹಾರ ಸರಪಳಿಯಲ್ಲಿ ಒಂದಕ್ಕೊಂದು ತಿಂದು ನಾವು ಕಲ್ಲು ಮಣ್ಣು ತಿಂದು ಬದುಕಾಗಲ್ಲ. ಯಾವ್ದಾದ್ರು ಸಸ್ಯವನ್ನೋ ಪ್ರಾಣಿಯನ್ನೋ ಜೀವವನ್ನ ತಿಂದು ಬದುಕಬೇಕು ಕೊನೆಗೆ. ಆದ್ದರಿಂದ ನೀವ್ ಹೇಳ್ತಾ ಇರೋದು ಏನಂದ್ರೆ ಪುಣ್ಯಕೋಟಿ ಕಥೆ ಅಲ್ಲ. ಪುಣ್ಯಕೋಟಿ ಕಥೆ, ಪುಣ್ಯಕೋಟಿಯ ಕರುಣಾಕರ್ಜನ ಕಥೆಯನ್ನು ನೋಡಿಬಿಟ್ಟು ಅಲ್ಲಿರ್ತಕ್ಕಂಥ ವ್ಯಾಘ್ರ ಸಸ್ಯಾಹಾರಿ ಆಯ್ತಾ? ಅದು ಮೇಲುಗಡೆಯಿಂದ ಬಿದ್ದು ಸತ್ತೋಗ್ಬಿಡ್ತಂತೆ. ಆಗುತ್ತೇನ್ರಿ? ವ್ಯಾಘ್ರ ಅದು ತಿನ್ನದೇ ಮಾಂಸಾಹಾರ ಅದು. ಸೊ ಆದ್ದರಿಂದ ಮನುಕುಲ ಹುಟ್ಟಿದಾಗಿಂದ ಹಿಡಿದು ಇಲ್ಲಿವರೆಗೂ ಸಹಿತ ಮಾಂಸಾಹಾರ ಅನ್ನೋದು ಅದು ಸಹಜವಾಗಿರ್ತಕ್ಕಂಥ ಆಹಾರ. ಮತ್ತು ವ್ಯಕ್ತಿಗತವಾಗಿ ಮಾಂಸಾಹಾರ ನೀನು ತಿನ್ಬೇಕು ಅಥವಾ ತಿನ್ನಬಾರ್ದು ಅಂತ ಹೇಳಲಿಕ್ಕೆ ನಾನು ಯಾರು? ಸಸ್ಯಾಹಾರವನ್ನೇ ತಿನ್ಬೇಕು ತಿನ್ಬಾರ್ದು ಅಂತ ಹೇಳಕ್ಕೆ ನಾನು ಯಾರು? ಅದು ಅವರ ಇಚ್ಛೆ ಮತ್ತು ಇಷ್ಟವಾಗಿರುತ್ತೆ. ಅದನ್ನು ನೀವು ಪಠ್ಯದ ಮೂಲಕ ಮಕ್ಕಳಿಗೆ ತಲೆ ಮೇಲೆ ಯಾಕೆ ಹೇರ್ತಿದ್ದೀರಿ? ಯಾವಾಗ ಕರ್ನಾಟಕ ಸರ್ಕಾರ ಏನನ್ನ ಒಂದು ಮೊಟ್ಟೆ ಕೊಡಬೇಕು, ಯಾಕೆಂತಂದ್ರೆ ಅಪೌಷ್ಟಿಕತೆಯಿಂದ ಮಕ್ಕಳು ನರಳ್ತಾ ಇದ್ದಾರೆ, ಬಡ ಮಕ್ಕಳು ಕನ್ನಡ ಶಾಲೆಗೆ ಬರ್ತಾ ಇದ್ದಾರೆ, ಅವ್ರಿಗೆ ಇನ್ನೇನು ಬರೀ ಅನ್ನ ಸಾರು, ಇವ್ರು ಕೊಡ್ತಕ್ಕಂಥ ಆ ಪುಕ್ಸಟ್ಟೆ ಅಕ್ಕಿ ಕೊಡ್ತಾರಲ್ಲ, ಆ ದನನೂ ತಿನ್ನೋದಿಲ್ಲ. ಸೊ ಅದಕ್ಕೆ ತಿಳಿ ಸಾರು ತಿನ್ಕೊಂಡು ಬರ್ತಾರೆ, ಪೌಷ್ಟಿಕತೆ ಆಗ್ಬಿಟ್ಟಿದೆ, ಅವ್ರಿಗೆ ಪ್ರೋಟೀನ್ಸ್ಗಳು ಸಿಗ್ತಾ ಇಲ್ಲ, ವಿಟಮಿನ್ಸ್ಗಳು ಸಿಗ್ತಾ ಇಲ್ಲ ಅಂತ. ಒಂದು ಮೊಟ್ಟೆ ಕೊಡಬೇಕು ಅಂತಂದ್ರೆ ಇಲ್ಲಿರ್ತಕ್ಕಂಥ ಬ್ರಾಹ್ಮಣರು ಮತ್ತು ಹಲವಾರು ಜನ ಅದಕ್ಕೆ ಸಂಬಂಧಪಟ್ಟವ್ರು ಏನು ಮಾಡಿದ್ರು, ಮೊಟ್ಟೆ ಕೊಡಬಾರದು,
ಜಗದ್ಗುರುಗಳು ಹೇಳಿದ್ರು, ಮೊಟ್ಟೆ ಕೊಡಬಾರ್ದು, ನಮ್ಮ ಧರ್ಮ ಹಾಳಾಗುತ್ತೆ ರೀ, ನಿಮ್ಮ ಧರ್ಮ ಕರ್ಮ, ಮಕ್ಕಳ ಆರೋಗ್ಯಕ್ಕಿಂತ ನಿಮ್ಮ ಧರ್ಮ ಕರ್ಮ ಮುಖ್ಯ ಅನ್ರಿ ನಿಮ್ದು ಪ್ರಶ್ನೆಗಳಿತ್ತು ಅವಾಗ. ಹೌದು. ಆದ್ರಿಂದ ಮೊಟ್ಟೆ ಕೊಡುವುದು ಹಲವಾರು ಜನ ಏನ್ ಮಾಡಿದ್ರು, ಮೊಟ್ಟೆ ಕೊಟ್ರೆ ನಾವು ಮಕ್ಕಳನ್ನ ಶಾಲೆ ಕಳ್ಸಲ್ಲ ಅಂದ್ರು. ಕಳಿಸ್ತಾ ಇದ್ರೆ ನಿಮ್ಮ ಮಕ್ಕಳಿಗೆ ನಿಮಗೆ ತೊಂದರೆ ಆಯ್ತೆ, ಮಕ್ಕಳ ಭವಿಷ್ಯ ಹಾಳಾಗುತ್ತೆ. ಸೊ ಆದ್ದರಿಂದ ತಿನ್ನುವ ಆಹಾರ ಅಲ್ಲ, ಮಕ್ಕಳಿಗೆ ಆಮೇಲೆ ಬಾಳೆಹಣ್ಣು ಕೊಡೋಕೆ ಶುರು ಮಾಡಿದ್ರು. ಅಯ್ಯೋ ನೀವು ಬಾಳೆಹಣ್ಣು ತಿನ್ಕೊಳ್ಳಿ, ನೀವು ಮೊಟ್ಟೆ ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇಲ್ಲಿ ಇರ್ತಕ್ಕಂಥ ಈ ಬಾಳೆಹಣ್ಣು ಮಕ್ಕಳು ಆಸೆಯಿಂದ ನೋಡ್ತಾ ಇದ್ರು, ಅಯ್ಯೋ ನಮಗೂ ಮೊಟ್ಟೆ ಬೇಕು, ನಮ್ಗೆ ಮೊಟ್ಟೆ ಬೇಕಂತ ಅವ್ರ ಪೇರೆಂಟ್ಸ್ಗಳು ಬಿಡ್ತಾ ಇಲ್ಲ. ಸೊ ಇಂಥ ಒಂದು ಕಚಡ ವ್ಯವಸ್ಥೆ ಇದೆ ನಮ್ಮದು. ಅಲ್ರಿ ಏನು ತಿಂತಾರೆ ತಿನ್ಕೊಳ್ಳಿ ಬಿಡ್ರಿ, ನಿಮ್ಗೆ ಇಷ್ಟ ಆದರೆ ಬಾಳೆಹಣ್ಣು ತಿನ್ಕೋ, ನಿನ್ಗೆ ಇಷ್ಟ ಆದರೆ ಚಿಕ್ಕಿ ತಿನ್ಕೋ, ನಿನ್ಗೆ ಇಷ್ಟ ಆದರೆ ಮೊಟ್ಟೆ ತಿನ್ಕೋ, ಬೇಡ ಅನ್ನೋದಿಲ್ಲ. ಅಂದ್ರೆ ಮಕ್ಕಳ ಮನಸ್ಸಲ್ಲಿ ಯಾಕೆ ಈ ತಾರತಮ್ಯ ಮಾಡ್ತಾ ಇದ್ದೀರಿ? ಮಕ್ಕಳ ತಲೆಯಲ್ಲಿ ಇದು ಸಮತೋಲನ ಆಹಾರ, ಇದು ಸಾತ್ವಿಕ ಆಹಾರ ಅಂತ ಯಾಕ್ರಿ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀರಾ? ಮಕ್ಕಳ ಮನಸ್ಸಲ್ಲಿ ಯಾಕೆ ಈ ತಾರತಮ್ಯವನ್ನ ತುಂಬುತ್ತಾ ಇದ್ದೀರಾ? ಅದು ಟೆಕ್ಸ್ಟ್ ಬುಕ್ ಮೂಲಕ. ಆದ್ದರಿಂದ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಹೇಳ್ತಿದ್ದ ಸಮತೋಲನ ಆಹಾರ ಅಂತ ಏನು ಹೇಳ್ತೀರಲ್ವ ಸ್ವಾಮಿ, ಅದಲ್ಲ ಆಹಾರ ಸಮತೋಲನ. ನೀವು ಗಾಸ್ಪೂಸ್ ತಿನ್ನೋದೆಲ್ಲ ಸಮತೋಲನ ಅಲ್ಲ. ನಿಮ್ಗೆ ಬೇಕಾಗಿರೋದು ಕರಾವಳಿ ಭಾಗದಲ್ಲಿ ಎಲ್ಲೇ ಹೋದ್ರೂ ಸಹಿತ ಮೀನು ತಿನ್ನದೆ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳೇ ಇಲ್ಲ. ಪ್ರತಿಯೊಬ್ಬರು ಮೀನು ಅನ್ನೋದು ಅಲ್ಲಿರ್ತಕ್ಕಂಥ ರೋಗ ಕೇಳಿ ನೀವು, ಅವ್ರು ಯಾರು ನಾನ್ ವೆಜ್ ಅನ್ನಲ್ಲ, ಅದು ವೆಜ್ ಅಂತಾರೆ. ಇವನ್ ಅಲ್ಲಿ ಬಹುಶಃ ಇದು JSP ಬ್ರಾಹ್ಮಣ ಅಂತ ಇದ್ದಾರೆ, ಗೌಡ ಸಾರಸ್ವತ ಬ್ರಾಹ್ಮಣ ಅಂತ ಇದ್ದಾರಲ್ಲ, ಅವರು ಕೂಡ ತಿಂತಾರೆ. ಹಲವಾರು ಜನರು ತಿಂತಾರೆ. ಇವತ್ತು ಸಹಿತ ಎಲ್ಲ ಲಿಂಗಾಯತರು ತಿಂತಾರೆ, ಗಂಡು ಮಕ್ಕಳು. ಕೆಲವು ಜನ ತುಂಬಾ ಕಟ್ಟರಾಗಿರ್ತಕ್ಕಂಥವ್ರು ತಿನ್ನೋದಿಲ್ಲ. ಅಂದ್ರೆ ಬಹುಸಂಖ್ಯಾತರು ಇಲ್ಲಿರ್ತಕ್ಕಂಥವ್ರು ನಾನ್ ವೆಜಿಟೇರಿಯನ್ ಆಗಿದ್ದಾರೆ. ಆದ್ದರಿಂದ ನನ್ನ ಆಬ್ಜೆಕ್ಷನ್ ಅಥವಾ ನನ್ನ ಆಲೋಚನೆ ಇರೋದು ಇಷ್ಟೇನೆ, ಮಕ್ಕಳ ಮನಸ್ಸಿನಲ್ಲಿ ನೀವು ಸಾತ್ವಿಕತೆ ಸಮತೋಲನ ಆಹಾರ ಅಂತ ತುಂಬಕ್ಕೆ ಹೋಗಬೇಡಿ. ಯಾಕಂದ್ರೆ ಆಹಾರ ಸಂಸ್ಕೃತಿ ಅನ್ನೋದು ಭಿನ್ನ ಭಿನ್ನವಾಗಿರುತ್ತೆ. ಇಲ್ಲಿರ್ತಕ್ಕಂಥ BJP ಇರ್ತಕ್ಕಂಥ ಮುಕ್ಕಾಲು ಬಾಲು ಜನ ಮಾಂಸ ತಿನ್ನವ್ರೆ. CT ರವಿ ಯಾರು? ಅವನು ಮಾಂಸ ಭಕ್ಷಕನಂತಾನೆ. ಹೋಗ್ಬಿಟ್ಟು ಕೇಳ್ಕೊಳ್ಳಿ, ಆರ್ ಅಶೋಕ್ ಯಾರು? ಮಾಂಸ ಭಕ್ಷಕರ್ತಾನೆ. ಬಹುತೇಕ ಜನರಿದ್ದಾರೆ. ಬಟ್ ಎಂತ ಹುಚ್ಚರ ಅಂತವ್ರು ತಮ್ಮ ತಾವು ತಿನ್ಕೊಂಡು ಇನ್ನೊಬ್ರಿಗೆ ತಿನ್ನಿಸ್ಬೇಡಿ ಅನ್ನೋ ಥರ ಯಾಕೆ ಆ ಥರ ಮಾತಾಡ್ತಾರೆ? ಯಾಕೆ ಅಂತಂದ್ರೆ ಬಹುತ್ವವನ್ನು ಒಡೆದಾಕ್ಬೇಕು ಒಂದು. ಎರಡನೇದು, ಮಾಂಸಾಹಾರ ತಿನ್ನೋರೆಲ್ಲ ಸಾಬ್ರು ಮುಸ್ಲಿಮ್ರು, ಅವರು ಮಾತ್ರ ಹಸು ಅನ್ಕೊಂಡು ತಿಂತಾರೆ, ದನ ತಿಂತಾರೆ ಅಂತ ತೋರಿಸ್ಬೇಕಾಗಿದೆ. ಆದ್ದರಿಂದ ನೋಡಿ, ಮಾಂಸ ತಿಂದ್ರೆ ಕ್ರೂರ ಭಾವನೆಗಳು ಬರ್ತವೆ. ಅದಕ್ಕೆ ನೋಡಿ ಮುಸ್ಲಿಮರೆಲ್ಲರೂ ಸಹಿತ ಆತಂಕವಾದಿಗಳು, ಭಯೋತ್ಪಾದಕರು. ಯಾಕೆ ಹೇಳಿ? ಅವರು ಮಾಂಸ ತಿಂತಾರೆ. ಆದ್ದರಿಂದ ನೀವು ತಿನ್ಬೇಡ್ರಪ್ಪ, ನೀವು ಗಾಸು ಪೂಸು ಅದು ಇದು ತಿನ್ಕೊಂಡು ಓಡಾಡ್ರಿ, ಆ ಹಣ್ಣು ಹಂಪ್ಲ ತಿನ್ಕೊಂಡು ಓಡಾಡಿ ಅಂತ ಹೇಳಿದ್ರೆ ರೀ, ನಾವು ನಮ್ಮ ಮಕ್ಕಳಿಗೆ ತೊಂದರೆ ಕೊಡ್ತಾ ಇದ್ದೀವಿ ನಾವು. ಆದ್ದರಿಂದ ನಿಮ್ಮ ಯಾವುದೇ ಆಗಿರ್ತಕ್ಕಂಥ ಅಜೆಂಡಾವನ್ನು ನಮ್ಮ ಮೇಲೆ, ನಮ್ಮ ಮಕ್ಕಳ ಮೇಲೆ ಹೇರ್ಕೂಡ್ದು. ಇದು ಎರಡನೇ ವಿವಾದ. ನೀವು ಹೇಳ್ತಿದ್ರೆ ಒಂದು ಕತೆ ನೆನಪಾಗುತ್ತೆ ನಮ್ಗೆ. ಅದು ಎರಡು ಗಿಳಿ ಕತೆ. ಒಂದು ಗಿಳಿನ ಒಬ್ಬ ಯಾರೋ ಸಾತ್ವಿಕ ಸಾಕಿದ, ಇನ್ನೊಬ್ಬ ಕಟುಕ ಸಾಕಿದ ಅಂತ. ಆ ಕಟುಕ ಸಾಕಿದ ಗಿಳಿ ಯಾವಾಗಲೂ ಹೊಡಿ ಬಡಿ ಕೊಲೆ ಮಾಡು ಅಂತ ಹೇಳ್ತಿತ್ತಂತೆ. ಇದು ಬನ್ನಿ ಕೂಡಿ ನೀರು ಕುಡಿ ಅಂತಿತ್ತಂತೆ. ಅಂದ್ರೆ ಎಂಥ ಮೌಲ್ಯಗಳನ್ನ, ಈ ಪುಣ್ಯಕೋಟಿ ಕತೆ, ಈ ಥರದ ಕತೆಗಳನ್ನು ಬಿತ್ತಿ ಬಿತ್ತಿ ಈ ಮಾಂಸ ತಿನ್ನೋರೆಲ್ಲರೂ ಕೂಡ ಕನಿಷ್ಠರು, ಕೊಲೆಗಡಕರು ಅನ್ನೋ ರೀತಿಯಲ್ಲಿ ಈ ರೀತಿ ಬಿಂಬಿಸುವ ಪ್ರಯತ್ನ ಮೊದಲಿನಿಂದಲೂ ನಡೀತಾ ಇದೆ. ದಯವಿಟ್ಟು ಅದನ್ನು ಬಿಡಬೇಕಾಗಿದೆ. ಇಲ್ಲ ಅಂತಂದ್ರೆ ನೀವು ಅದನ್ನೇ ಮುಂದುವರಿಸಿದ್ರೆ ಈ ಒಟ್ಟಾರೆ ಯಾವ ನಿಮ್ಮ ಹೋರಾಟ ಅಂದ್ರೆ ಇದು ಒಂದು ತಾರ್ಕಿಕ ಅಂತ್ಯ ಕಾಣಬೇಕಂದ್ರೆ ಏನು ಬದಲಾವಣೆ ಆಗಬೇಕು? ಏನು ನಿಮ್ಮ ಒಟ್ಟಾರೆ ಉದ್ದೇಶ? ತಾರ್ಕಿಕ ಅಂತ್ಯ ಕಾಣಬೇಕಂದ್ರೆ ಸಂವಿಧಾನದ ಏನೇನು ಅಂಶಗಳಿದಾವೋ ಅವುಗಳನ್ನು ಮಾತ್ರ ಮಾನ್ಯ ಮಾಡಬೇಕು, ನಿಮ್ಮ ಧಾರ್ಮಿಕ ಅಂಶಗಳನ್ನಲ್ಲ. ಕೃಷ್ಣ ಅಂತ ಒಂದು ಪಠ್ಯ ಇದೆಯಲ್ಲ, ಕನ್ನಡ ಪಠ್ಯ, CBS ಪಠ್ಯ, ಅದು ಇರ್ಬೇಕೋ ಇರಬಾರ್ದು, ಅಥವಾ ಏನು ಅದ್ರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ಬೇಕು? ನಾನು ಹೇಳೋದು CBSE ಪಠ್ಯ ಇವಾಗ ಕೃಷ್ಣ ಅಂತ ಮಾಡಿದ್ದಾರೆ. 6ನೇ ಕ್ಲಾಸಿನ ವಿದ್ಯಾರ್ಥಿಗಳಿಗೆ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇನ್ನು ಪಠ್ಯ ಪುಸ್ತಕ ಯಾವುದು ಪ್ರಿಂಟ್ ಆಗಿಲ್ಲ, ಎಲ್ಲ ಆನ್ಲೈನ್ ಅಲ್ಲಿ ಬಿಟ್ಟಿದ್ದಾರೆ. ಈಗ ಜೂನ್ ಅಲ್ವಾ, ಇವಾಗ ಶಾಲೆಗಳು ಶುರುವಾಗಿದ್ದಾವೆ, ಪಠ್ಯ ಪುಸ್ತಕಗಳ ಸಪ್ಲೈ ಇಲ್ಲ CBSE. ಏನ್ ಮಾಡ್ಬೇಕು? ಆನ್ಲೈನ್ ನೋಡ್ಕೊಳ್ಳಿ, ಪ್ರಿಂಟ್ ತಗೊಳ್ಳಿ. ಇನ್ನೂ ಸಹಿತ ಪ್ರಿಂಟ್ ಆಗಿಲ್ವಲ್ಲ ಸ್ವಾಮಿ. ಆದ್ದರಿಂದ ಕೃಷ್ಣ ಅನ್ನೋದನ್ನು ತೆಗೆದು ಪಕ್ಕಕ್ಕಿಡಿ. ಅಲ್ಲಿ ಪಠ್ಯದಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಒಂದು ಕ್ಯಾಪ್ಷನ್ ತಗೊಂಡ್ಕೊಂಡು ಇಡಿ. ಧಾರ್ಮಿಕವಾಗಿರ್ತಕ್ಕಂಥ ಹೆಸರು ಬೇಕಾಗಿಲ್ಲ ಇದಕ್ಕೂ. ಸಾರ್ವತ್ರಿಕ ಶಿಕ್ಷಣ ವ್ಯವಸ್ಥೆ, ಸಮತೋಲನ ಆಹಾರ ಅಂತ ಹೆಸರಿನಲ್ಲಿ ನೀವು ಬರೀ ಸಸ್ಯಾಹಾರವನ್ನು ಪ್ರಮೋಟ್ ಮಾಡಕ್ ಹೋಗಬೇಡಿ, ತೆಗೆದಾಕಿ. ಮೂರನೇದು, ಬಹಳ ಗಂಭೀರವಾಗಿರ್ತಕ್ಕಂಥ ಒಂದು ಸಮಸ್ಯೆ ಇದೆ. ಏನು ಅಂತಂದ್ರೆ ಭಾಷಾ ಸಮಸ್ಯೆ. ಅದ್ರ ಬಗ್ಗೆ ಒಂದು ಮಾತಾಡ್ಬೇಕು. ಮೂರು ಗಂಭೀರವಾದ ಸಮಸ್ಯೆ ಇದೆ. ಏನು ಭಾಷಾ ಸಮಸ್ಯೆ? ಕನ್ನಡ ನೆಲದಲ್ಲಿ ಕನ್ನಡಕ್ಕೆ ಯಾವ ಸ್ಥಾನ ಕೊಟ್ಟಿದ್ದಾರೆ ಅಂತ. ಈಗ CBSE
ಏನು ಸಿಲೆಬಸ್ ಇದೆಯೋ ನಿಮ್ಮದು, ಹ್ಮ್. ಅದರಲ್ಲಿ ಕನ್ನಡ ಅನ್ನೋದು 3ನೇ ಸ್ಥಾನ ಕರ್ನಾಟಕದಲ್ಲಿ ಎಲ್ಲ ಕಡೆ. ಕರ್ನಾಟಕ ಬೇರೆ ಕಡೆ ಇಲ್ವಾ? ಇಲ್ಲಿ 3ನೇ ಸ್ಥಾನಕ್ಕೆ ಕನ್ನಡ. ಕನ್ನಡ ಅದು ಆಪ್ಷನಲ್. ಓ. ಕನ್ನಡ ಬದಲು ನೀವು ಸಂಸ್ಕೃತ ತಗೋಬಹುದು, ಹ್ಮ್ 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 ಬೇರೆ ಆಪ್ಷನಲ್ ಆಗಿರುತ್ತೆ. ಅಂದ್ರೆ ಕನ್ನಡಕ್ಕೆ ಬಹಳ ಪ್ರಾಮುಖ್ಯತೆ ಅನ್ನೋದು ಇಲ್ಲ. ಸೊ ಇಂಥ ಪರಿಸ್ಥಿತಿಯಲ್ಲಿ ನೀವು ಭಾಷೆ ಇವರು ಬಹಳ ಅದ್ಭುತವಾದಂಥ ಪದ್ಯ ಬರೀತಾರೆ ಕುವೆಂಪು ಅವರು ತ್ರಿಭಾಷಾ ಸೂತ್ರ ಇದೆಯಲ್ವಾ, ಹಿಂದಿ ಹೇರಿಕೆಯ ರಾಜಕಾರಣ ಇದೆಯಲ್ವಾ, ಹಿಂದಿ ಹೇರಿಕೆಯ ರಾಜಕಾರಣಕ್ಕೆ ಉಪಕರಣವಾಗಿರ್ತಕ್ಕಂಥದ್ದು ತ್ರಿಭಾಷಾ ಸೂತ್ರ ಅಂತ ನಮ್ಮ ಕುವೆಂಪು ಅವರು ವಿಚಾರ ಕ್ರಾಂತಿಗೆ ಆಹ್ವಾನ ಅನ್ನುವಂಥ ಒಂದು ಪುಸ್ತಕದಲ್ಲಿ ಬರೀತಾರೆ. ಅವರು ಒಂದು ಪದ್ಯ ಬರೀತಾರೆ, ಬಹಳ ಸೊಗಸಾದಂಥ ಪದ್ಯ. ಅದು ಇಷ್ಟೇ ಹೇಳ್ತಿದ್ದೀನಿ ನಿಮಗೆ, ಭಾಷಾ ತ್ರಿಶೂಲವಿ ತ್ರಿಭಾಷಾ ಸೂತ್ರ. ಅವಾಗ ಹೇಳ್ತಾರೆ ಅವರು, ಭಾಷಾ ತ್ರಿಶೂಲವಿ ತ್ರಿಭಾಷಾ ಸೂತ್ರ, ಬಾಲಕರ ರಕ್ಷಿಸೈ ಹೇ ತ್ರಿನೇತ್ರ. ಅಂದ್ರೆ ಶಿವನೇ, ನಮ್ಮ ಬಾಲಕರನ್ನ ರಕ್ಷಣೆ ಮಾಡಪ್ಪ ನೀವು. ಚೂರು ತಿಂಡಿಗೆ ಸಿಕ್ಕಿಸಿಹರೋ ಈ 3 ಗಾಳ. ಒಂದು ಚೂರು ತಿಂಡಿಗೆ ಸಿಕ್ಕಿಸಿರೋ 3 ಗಾಳ ಅಂದ್ರೆ ತ್ರಿಭಾಷಾ ಇಟ್ಟು ಸಿಕ್ಕಿದ್ರು. ನುಂಗದಿದ್ದರೆ ಹಸಿವೆ, ನುಂಗಿದರೆ ಪ್ರಾಣ ಸಂಕಟ, ಪ್ರಾಣಶೂಲ. ಅಂದ್ರೆ ಅನಿವಾರ್ಯ, ಕಲೀಲೇಬೇಕು, ಕಲಿತ್ರೆ ಸಮಸ್ಯೆ. ಅಂದ್ರೆ ಅವ್ರು ಆವಾಗಲೇ ಹೇಳ್ತಾರೆ ಕುವೆಂಪು ಅವರು ಭಾಷಾ ಹೇರಿಕೆ ಕುರಿತು. ಯಾವಾಗ ಕಾಂಗ್ರೆಸ್ ಸರ್ಕಾರ ಯಾವಾಗ ತ್ರಿಭಾಷಾ ಸೂತ್ರ ತರುತ್ತೋ, ತಮಿಳುನಾಡನ್ನು ಹೊರತುಪಡಿಸಿ ಇಡೀ ದೇಶದಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೋ, ಆವಾಗಲೇ ಹೇಳ್ತು ಬೇರೆ ದೇಶಗಳ ಅದು ಹಿಂದಿ ಹೇರಿಕೆಯನ್ನು ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ. ತಮಿಳುನಾಡಲ್ಲಿ ಮಾತ್ರ ಆಗಲಿಲ್ಲ. ತಮಿಳುನಾಡಿನಲ್ಲಿ ಆರಂಭದಿಂದ ಸ್ವಾತಂತ್ರ್ಯ ಬಂದಾಗಿಂದ ಇವತ್ತಿನವರೆಗೂ ಸಹಿತ 2 ದ್ವಿಭಾಷೆ ಇರೋದು, ಒಂದು ತಮಿಳು, ಇನ್ನೊಂದು ಇಂಗ್ಲಿಷು. ಗ್ರೇಟ್ ಅಲ್ಲ, ಅವ್ರು ಹೇಳಿದ್ರು ಅಲ್ಲಿರ್ತಕ್ಕಂಥದ್ದು. ನೆಹರು ಅವ್ರಿಗೆ ಒಂದೇ ಮಾತು ಹೇಳಿದ್ರು, ನೀವು ಆಕಸ್ಮಿಕವಾಗಿ ಹಿಂದಿಯನ್ನ ಕಲಿಸಲೇಬೇಕಂತ ಕಡ್ಡಾಯ ಮಾಡಿದ್ರೆ ನಾವು ಭಾರತ ದೇಶದಿಂದ ಹೊರಗಡೆ ಹೋಗ್ತೀವಿ, ನಮ್ಮದೇ ದೇಶ ಮಾಡ್ಕೋತೀವಿ ತಮಿಳುನಾಡು ಅಂತ ಅಂದ್ಕೊಂಡ್ರು. ಆ ತಾಕತ್ತಿತ್ತು ಅವ್ರಿಗೆ. ಅದರ ನಮ್ಮದು ಕರ್ನಾಟಕ ಅನ್ನೋದು ಯಾವಾಗಲೂ ಸರೆಂಡರ್ ರಾಜ್ಯ ಅಲ್ವಾ. ಆಯ್ತು, ಏನ್ ಹೇಳ್ತೀರಿ ಅಂತ. ಆಮೇಲೆ ಇಲ್ಲಿರ್ತಕ್ಕಂಥ ಯಾವುದೇ ರಾಷ್ಟ್ರೀಯ ಪಕ್ಷಗಳಿದಾವಲ್ಲ, ಅವೆಲ್ಲವೂ ಸಹಿತ ಹಿಂದಿ ಬೆಲ್ಟಿನ ಪಕ್ಷಗಳು. ಕಾಂಗ್ರೆಸ್ಸು ಇಷ್ಟು ವರ್ಷ ಏನೋ ಆಳ್ತಲ್ವಾ, 60 ವರ್ಷ, ಅದು ಸಹಿತ ಹಿಂದಿ ಮೆಜಾರಿಟಿ ಇರ್ತಕ್ಕಂಥ ಬಂದಿರತಕ್ಕಂಥವ್ರೆಲ್ಲರೂ ಸಹಿತ. ಇದೇ ರೀತಿಯಲ್ಲಿ ನಮ್ಮ ಬಿಜೆಪಿ ಯಾರು? ಮೋದಿಯವರು ಯಾರು? ಹಿಂದಿ ಬೆಲ್ಟ್. ನಡ್ಡಾ ಹಿಂದಿ ಬೆಲ್ಟ್. ನೆಕ್ಸ್ಟು ಯಾರಿದ್ದಾರೆ ರಕ್ಷಣಾ ಮಂತ್ರಿ ಹಿಂದಿ ಬೆಲ್ಟ್. RSS ಸಂಘಟನೆ ಇರ್ತಕ್ಕಂಥವ್ರು ಯಾರು? ಅವರೆಲ್ಲ ಹಿಂದಿ ಮಾತಾಡೋರು. ಅಂದ್ರೆ ಹಿಂದಿಯನ್ನ ಮಾಡಿ ಏಕರೂಪದ ಭಾಷೆ, 1 ನೇಷನ್ 1 ಲ್ಯಾಂಗ್ವೇಜ್ ತರುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನ ಯಾವುದ್ರ ಮೂಲಕ ಮಾಡ್ತಾ ಇದ್ದಾರೆ? ಈ ಬ್ಯಾಂಕ್ಗಳ ಮೂಲಕ, ಪೋಸ್ಟ್ ಆಫೀಸ್ಗಳ ಮೂಲಕ. ಅಲ್ಲಿ ನೋಡಿ, ನೀವು ಬ್ಯಾಂಕ್ಗೆ ಹೋಗ್ಬಿಟ್ಟು ಪೋಸ್ಟ್ ಆಫೀಸ್ಗೆ ಹೋಗಿ ಯಾರಾದ್ರೂ ಕನ್ನಡ ಮಾತಾಡ್ತಾರನ್ರಿ? ಅಲ್ಲಿ ಬರೀ ಹಿಂದಿ ಮಾತಾಡ್ತಾರೆ. ಅವ್ರು ಹಿಂದಿ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಅನಿವಾರ್ಯವಾಗಿ ಹಿಂದಿಯಲ್ಲಿ ಮಾತಾಡ್ಬೇಕಾಗಿದೆ. ಅವರು ಕನ್ನಡ ಕಲಿತಾ ಇಲ್ಲ. ಅಂದ್ರೆ ಕನ್ನಡ ಬಂದವರು ಮಾತ್ರ ಇಲ್ಲಿರ್ತಕ್ಕಂಥ ಕರ್ನಾಟಕದಲ್ಲಿ ಪೋಸ್ಟ್ ಆಫೀಸಲ್ಲಿ ಪೋಸ್ಟಿಂಗ್ ಮಾಡಬೇಕು ಅನ್ನೋದೊಂದು ಪರಿಕಲ್ಪನೆ ಇಲ್ವಾ? ಹಿಂದಿ ಅವರು ತಂದು ಇಲ್ಲಿ ಹಾಕ್ತಿರಲ್ವಾ? ಅವ್ರಿಗೆ ಕನ್ನಡ ಕಲಿಸಿ ಇಲ್ಲಿ ಕಳಿಸ್ಬೇಕು. ಮಾಡಕ್ಕಾಗತ್ತೇನ್ರಿ? ರೈಲ್ವೆ ಎಕ್ಸಾಮ್ನಲ್ಲಿ ಯಾವ ಭಾಷೆಯಲ್ಲಿ ಬರೀಬೇಕ್ರಿ ನಮ್ಮ ಮಕ್ಕಳು? ಹಿಂದಿಯಲ್ಲಿ ಬರಿಬೇಕು, ಇಂಗ್ಲಿಷಲ್ಲಿ ಬರಿಬೇಕು. ಯಾಕೆ ಕನ್ನಡ ಬೇಡ? ನನ್ನ ಭಾಷೆ ಯಾಕೆ ಬೇಕಾಗಿಲ್ಲ? ಬ್ಯಾಂಕ್ ಎಕ್ಸಾಮ್ ಅಲ್ಲಿ ಯಾವ ಭಾಷೆಯಲ್ಲಿ ಬರಿಬೇಕು ನಾವು? ಅಂದ್ರೆ ಈ ಸಿಸ್ಟಮ್ ಇರೋದಕ್ಕೆ ಅಲ್ಲಿವರೆಲ್ಲ ಬಂದು ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ರು ಅನ್ಸುತ್ತೆ. ಹೌದು, ಕನ್ನಡಕ್ಕೆ ಎಲ್ಲಾ ಬೇರೆ ನಮ್ಮ ಭಾರತದ ಎಲ್ಲಾ ಭಾಗಗಳಿಂದ ಇಲ್ಲಿ ಬರ್ತಾರೆ ಬೆಂಗಳೂರಿಗೆ. ಬಂದ್ಬಿಟ್ಟು ಅವ್ರು ಯಾರು ಭಾಷೆ ಕಲಿಯಲ್ಲ. 20 ವರ್ಷ 30 ವರ್ಷ ಇಲ್ಲೇ ಇದ್ದಾರೆ, ಭಾಷೆ ಕಲಿಯಲ್ಲ ಅವರು. ಯಾಕೆಂದ್ರೆ ಅವ್ರ ಭಾಷೆಯನ್ನು ನಮಗೆ ಕಲಿಸ್ಬಿಡ್ತಾರೆ. ಇಲ್ಲಿ ಇದ್ರೆ ಒಂದು 4-5 ಭಾಷೆ ಬರುತ್ತೆ ನಮ್ಮ ಕನ್ನಡಿಗರಿಗೆ. ಅವ್ರವ್ರ ಭಾಷೆ ಹೆಂಗಿದೆಯೋ ಹಂಗೆ ಮಾತಾಡ್ತಾನೆ. ನಮ್ಗೆ ಅರ್ಧ ಹಿಂದಿ ಬಂದ್ರು ಹಿಂದಿಯಲ್ಲೇ ಮಾತಾಡ್ತೀವಿ, ಇಂಗ್ಲಿಷ್ ಚಿಕ್ಕ ಸ್ವಲ್ಪ ಬಂದ್ರು ಅದರಲ್ಲೇ ಮಾತಾಡ್ತೀವಿ. ಅಂದ್ರೆ ಅಷ್ಟೊಂದು ಫ್ಲೆಕ್ಸಿಬಲ್ ಆಗಿರ್ತಕ್ಕಂಥ ನಾವು ಜನರಿದ್ದೀವಿ. ಆದ್ರಿಂದ ಹೇರಿಕೆ ಮಾಡ್ರಿ ಅಂತ ಹೇಳ್ಬಿಟ್ಟು ಇವ್ರು ಏನ್ ಮಾಡ್ತಾ ಇದಾರೆ? 3ನೇ ಭಾಷೆ R3, 3ನೇ ಭಾಷೆ ಎಲ್ಲ CBSE ಇದರಲ್ಲಿ ಇರ್ತಕ್ಕಂಥದ್ದು. ಮೊಟ್ಟ ಮೊದಲನೇದಾಗಿ ಇಂಗ್ಲಿಷು, ಹಿಂದಿ, ಅದಾದ್ಮೇಲೆ 3ನೇದು ಆಪ್ಷನಲ್ಲು. ಇವಾಗ ಸಹಿತ ಇದು ಆಪ್ಷನಲ್ ಆಗಿರ್ತಕ್ಕಂಥದ್ದು. ಅಂದ್ರೆ ಹಿಂದಿಯನ್ನ ಹೇರುವ ಕೆಲಸವನ್ನ ತ್ರಿಭಾಷಾ ಸೂತ್ರದಲ್ಲಿ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ತ್ರಿಭಾಷಾ ಸೂತ್ರ ಬೇಕಾಗಿಲ್ಲ ಅಂತ ಕಾಂಗ್ರೆಸ್ ಸರ್ಕಾರ ಮಾಡ್ತು, ದ್ವಿಭಾಷಾ ಸೂತ್ರ ಅಂತ. ಅದಕ್ಕೂ ಸಹಿತ ಕೋರ್ಟ್ಗೆ ಹೋದ್ರು, ಸ್ಟೇ ತಗೊಂಡ್ಬಂದ್ರು. ಅಂದ್ರೆ ಎಲ್ಲದಕ್ಕೂ ಅಡ್ಡಗಾಲ ಹಾಕೋ ಕೆಲಸವನ್ನ ಮಾಡ್ತಾ ಇದಾರಲ್ಲ ಸ್ವಾಮಿ ಈ ಸಂಘಿಗಳು. ತಪ್ಪಲ್ವಾ ಇದು? ಯಾಕೆ ನಮ್ಮ ಭಾಷೆ ಬೇಕಾಗಿಲ್ವಾ? ಕನ್ನಡ ಭಾಷೆ ಬೇಕಾಗಿಲ್ವಾ? ಇವಾಗ ಕನ್ನಡ ಪರ ಹೋರಾಟದ ಸಂಘಟನೆಗಳು ಎದ್ದು ನಿಂತ್ಕೋಬೇಕಾಗಿದೆ.
ಎಲ್ಲ CBSE ಸೆಲೆಕ್ಷನ್ನು ಅಥವಾ ಈ ಏನು ಸೆಂಟ್ರಲ್ ಗೌರ್ಮೆಂಟ್ ಬೋರ್ಡ್ ಇದೆಯಲ್ವಾ, ಆ ಶಾಲೆಗಳು, ಖಾಸಗಿ ಶಾಲೆಗಳು ಎಲ್ಲ ಕಡೆಗೂ ಸಹಿತ ದ್ವಿಭಾಷಾ ನೀತಿ ಆಗಬೇಕು, ದ್ವಿಭಾಷಾ ಸೂತ್ರ ಅಳವಡಿಸಬೇಕು, ಕನ್ನಡವ ಮೊದಲನೇ ಭಾಷೆ ಆಗಬೇಕು, ಕಡ್ಡಾಯ ಭಾಷೆ. ಇದನ್ನು ಹೋರಾಟ ಮಾಡಬೇಕಾಗಿದೆ. ಇಲ್ಲ ಅಂತಂದ್ರೆ ಇವರು ಕನ್ನಡ ಸಾಯಿಸ್ತಾರೆ, ಹಿಂದಿಯನ್ನು ಹೇರಿಕೆ ಮಾಡ್ತಾರೆ. ಮುಂದಿನ ತಲೆಮಾರು ಇದೆಯಲ್ವಾ, ಕನ್ನಡ ಅವಕಾಶಕ್ಕೆ ಕನ್ನಡ ಶಾಲೆಗಳನ್ನು ಮುಚ್ತಾ ಇದ್ದಾರೆ, ಕನ್ನಡ ಶಾಲೆಯಲ್ಲಿ ಶಿಕ್ಷಕರಿಲ್ಲ. ಇಂಥ ಸಂದರ್ಭದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಬರೀ ಕನ್ನಡವನ್ನು ಆಪ್ಷನಲ್ ಕೊನೆಗೆ ಮಾಡೋದು ತಪ್ಪಾಗಿದೆ. ಆದ್ದರಿಂದ ಹಿಂದಿ ಹೇರಿಕೆ ಮಾಡ್ತಾ ಇದ್ದಾರೆ. ನಮ್ಮನ್ನೆಲ್ಲರನ್ನೂ ಸಹಿತ ಒನ್ ನೇಷನ್ ಒನ್ ಲ್ಯಾಂಗ್ವೇಜ್ಗೆ ಪೋಸಿಬಲ್ಲಿ ತಳ್ತಾ ಇದ್ದಾರೆ. ಇದು ಹೇರಿಕೆಯಾಗಿದೆ. ಕುವೆಂಪು ಅವರಿಂದ ಹಿಡಿದು ಇವತ್ತಿನ ಈ ಕ್ಷಣದ ಇರತಕ್ಕಂಥ ಎಲ್ಲ ಕನ್ನಡಿಗರು ಸಹಿತ ಪ್ರತಿರೋಧಿಸಬೇಕು, ವಿರೋಧಿಸಬೇಕು. ಅದು ಇಲ್ಲದೇ ಇದ್ರೆ ನಮ್ಮ ಮುಂದಿನ ತಲೆಮಾರು ಭಾಷಾಹೀನರಾಗ್ತೀವಿ. ಆಮೇಲೆ ನಾವು ಯಾಕೆ ಅಂತಂದ್ರೆ ನಮ್ಮ ಕನ್ನಡಿಗರು ಉತ್ತರ ಭಾರತಕ್ಕೆ ಹೋಗಿ ನೌಕರಿ ಮಾಡೋದು ಕಡಿಮೆ, ಅಲ್ಲಿರೋರು ಇಲ್ಲಿ ಬರೋರು ಜಾಸ್ತಿ. ಯಾಕೆ ಹೇಳಿ, ಶ್ರೀಮಂತವಾಗಿರ್ತಕ್ಕಂಥ ದೇಶ ನಮ್ದು, ಸಂಪತ್ಭರಿತ ದೇಶ ನಮ್ದು, ರಾಜ್ಯ ನಮ್ದು. ಅದರಿಂದ ಅವ್ರು ಬರ್ತಾರೆ. ಬಂದಿರೋರು ಕನ್ನಡ ಕಲಿಸಿ. ಇಲ್ಲ ಅಂತಂದ್ರೆ ಎಲ್ಲಾ ರಾಜ್ಯಗಳಲ್ಲಿಗೂ ಸಹಿತ ಕನ್ನಡ ಮೂರನೇ ಭಾಷೆ ಮಾಡ್ತೀರಾ? ನೀವು ಹೇಳ್ತಾ ಇರೋದಕ್ಕೆ ನೆನಪಾಯ್ತು. ನಾನು ಇತ್ತೀಚೆಗೆ ಪುರುಷೋತ್ತಮ್ ಬಿಳಿಬಿಳಿ ಅವ್ರದ್ದು ಸಂದರ್ಶನ ಮಾಡ್ತಾ ಇದ್ವಿ ಇದೇ ನಮ್ಮ ಪೀಪಲ್ ಮೀಡಿಯಾದಲ್ಲಿ. ಇವತ್ತಿನ ಏನು PUC ಇವನ್ ಡಿಗ್ರಿ ಓದಿದವರು SLC ಮಕ್ಕಳು ಕರ್ನಾಟಕದಲ್ಲಿ, ಇಲ್ಲಿ ಕನ್ನಡಿಗ ಮಕ್ಕಳು ಕನ್ನಡ ಬರೆಯಕ್ಕೆ ಬರೆಯಕ್ಕೆ ಬರ್ತಿಲ್ಲ. ಮುಂದೆ ಕನ್ನಡ ಲಿಪಿನೇ ಮಾಯ ಆಗಿಬಿಡುತ್ತೆ ಅನ್ನೋ ಅಪಾಯವಿದೆ. ಆದ್ದರಿಂದ ಕನ್ನಡಕ್ಕೆ ಆದ್ಯತೆ ಕೊಡಲೇಬೇಕು, ಇಲ್ಲ ಕನ್ನಡ ಕಾದು ಹೋಗ್ಬಿಡುತ್ತೆ ಅಂತ ಹೇಳಿದ್ರು. ನೀವು ಹಿಂಗೆ ಹೇಳ್ತಾ ಇದ್ದೀರಿ. ಇಂಗ್ಲಿಷ್ ಶಾಲೆಗಳು ಏನಿದಾವಲ್ಲ, ಈ CBSE ಖಾಸಗಿ ಶಾಲೆಗಳು, ಇಂಟರ್ನ್ಯಾಷನಲ್ ಶಾಲೆಗಳು, ಅಲ್ಲಿ ಕನ್ನಡ ಮಾತಾಡಿದ್ರೆ ದಂಡ ಹಾಕ್ತಾರ್ರಿ. ಅವ್ರು ಈ ಕನ್ನಡದ ನೆಲಜಲವನ್ನು ಬಳಸೋದಿಲ್ವಾ? ಕನ್ನಡದ ಊಟ ಮಾಡೋದಿಲ್ವಾ? ಇಂಥ ಶಿಕ್ಷಣ ಸಂಸ್ಥೆಗಳು ಬೇಕಾ? ಯಾಕೆ ಶಿಕ್ಷಣ ಸಂಸ್ಥೆಗಳನ್ನ ಬ್ಯಾನ್ ಮಾಡಬಾರ್ದು? ಅವ್ರ ಲೈಸೆನ್ಸ್ಗಳನ್ನ ಕ್ಯಾನ್ಸಲ್ ಮಾಡಬಾರ್ದು? ಕನ್ನಡದಲ್ಲಿ, ಕರ್ನಾಟಕದಲ್ಲಿ ಕನ್ನಡ ಮಾತಾಡಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂತಂದ್ರೆ ಇಂಥ ಮೂರ್ಖ ವ್ಯವಸ್ಥೆ ಎಲ್ಲಾದ್ರೂ ನೋಡಿದ್ದೀರಾ ನೀವು? ಆದ್ದರಿಂದ ನಮ್ಮದು ಮೊದಲನೇ ಭಾಷೆ ಕನ್ನಡ, ಕನ್ನಡದನ್ನೇ ಮಾತಾಡ್ತೀವಿ, ಕನ್ನಡದಲ್ಲೇ ಬದುಕ್ತೀವಿ. ಅಗತ್ಯ ಬಿದ್ದರೆ ಇಂಗ್ಲಿಷ್ ಬಳಸ್ತೀವಿ, ಹಿಂದಿ ನಮಗೆ ಬೇಕಾಗಿಲ್ಲ. ಸೇ ನೋ ಟು ಹಿಂದಿ, ಇಷ್ಟೇ ಬೇಕಾಗಿರೋದು. ಸೊ ಆದ್ದರಿಂದ ತ್ರಿಭಾಷಾ ಸೂತ್ರ ಬೇಕಾಗಿಲ್ಲ. ಇಲ್ಲಿ NCERT ಇವಾಗ ಏನ್ ಮಾಡ್ತಾ ಇದೆ, ಈ ರೀತಿಯಾದಂಥ ಮೂರನೇ ಭಾಷೆಯ ಕನ್ನಡ ಪಠ್ಯಕ್ರಮವನ್ನ ಸಿದ್ಧಪಡಿಸ್ತಾ ಇದೆ. ಅದನ್ನ ನಾವು ವಿರೋಧಿಸೋಣ, ಮೊದಲನೇ ಭಾಷೆ ಮಾಡಬೇಕು ಅಂತ ಹೇಳೋಣ. ಸೊ ಆದ್ದರಿಂದ ಇವಾಗ ನಾನು ಕೊನೆಯದಾಗಿ ಒಂದು ಇದನ್ನು ಹೇಳ್ತೀನಿ. NCERT ಮಾಡಿದಂಥದ್ದು ಅದರಿಂದ ಉಪಯೋಗ ಏನು ಉಪಯೋಗ ಇಲ್ಲ. ಏನು ಸಾಧಕತೆ ಬಾಧಕತೆ ಹೇಳ್ತಾ ಇದ್ದೀನಿ. NCERT ಮಾಡಿದದ್ದು ಮುಖ್ಯವಾದಂಥ ವಿಷಯ, ರಾಷ್ಟ್ರೀಯ ವಿಷಯಗಳಿಗೆ ಹೆಚ್ಚು ಮಹತ್ವ ಕೊಡುತ್ತದು. ಆದರೆ ನಮಗೆ ಬೇಕಾಗಿರೋದು ಪ್ರಾದೇಶಿಕ ವಿಷಯಗಳಿಗೆ ಮಹತ್ವ ಕೊಡಬೇಕು ಎಲ್ಲ ಪಠ್ಯಗಳಲ್ಲಿ ಅನ್ನೋದು ನಮ್ಮ ಒತ್ತಾಯ. ಅಲ್ಲಿ ಏನು ಮಾಡೋದು, ಕೇಂದ್ರೀಕರಣ ಸಪೋರ್ಟ್ ಮಾಡುತ್ತೆ, ಸಬಲೀಕರಣ ಮಾಡುತ್ತೆ. ಅದರಿಂದ ಪ್ರಾದೇಶಿಕತೆಗೆ ಧಕ್ಕೆ ಆಗುತ್ತೆ. ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ. ಮೂರನೇದು ಕೇಸರೀಕರಣ. ಎಲ್ಲದರಲ್ಲೂ ಸಹಿತ ಯಾವುದೋ ಒಂದು ದೇವ್ರು ತರೋದು, ಧರ್ಮ ತರೋದು, ಇವುಗಳನ್ನು ಮಾಡತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಲ್ವಾ. ಈ ಕೇಸರೀಕರಣ ಬಹುತ್ವ ಭಾರತ, ಇಲ್ಲಿ ಹಿಂದುತ್ವ ನಡೆಯೋದಿಲ್ಲ. ಆದ್ದರಿಂದ ಕೇಸರೀಕರಣದ ಸಾಧ್ಯತೆಯನ್ನ ನೀವು ತುಂಬುತ್ತಾ ಇದ್ದೀರಿ, ಆದರೆ ಜಾತ್ಯತೀತರಿಗೆ ಧಕ್ಕೆ ಬರುತ್ತೆ. ಸೊ ದೇಶಾದ್ಯಂತ ಸಮಾನ ಶಿಕ್ಷಣಕ್ಕೆ ಅಗತ್ಯ, ಇದು NCERT ಹೇಳುತ್ತೆ. ಸಮಾನ ಶಿಕ್ಷಣ ಬೇಕು ಅಂತಂದ್ರೆ ಇದು ಬೇಕಾಗುತ್ತೆ ದೇಶಾದ್ಯಂತ ಅಂತ ಹೇಳ್ಬಿಟ್ಟು. ಅತಿಯಾದ ಕೇಂದ್ರೀಕರಣದಿಂದ ರಾಜ್ಯಗಳ ವಿಶೇಷತೆ ಮರೆಯಾಗತ್ತೆ. ಹೇರಿಕೆ ಮಾಡ್ತಾ ಇದ್ದೀರಿ ನೀವು. ಒಂದು ದೇಶ ಒಂದು ಶಿಕ್ಷಣ ಪರಿಕಲ್ಪನೆ ನಿಮ್ಮದು. ಇದು ಒಕ್ಕೂಟ ವ್ಯವಸ್ಥೆ. ಇಲ್ಲಿರ್ತಕ್ಕಂಥ ಪ್ರತಿಯೊಂದು ರಾಜ್ಯವೂ ಸಹಿತ ಒಂದು ರಾಷ್ಟ್ರಗಳೇ, ಹಲವು ರಾಷ್ಟ್ರಗಳು ಸೇರಿ ಒಂದು ರಾಷ್ಟ್ರ ಆಗಿದೆ, ಅದು ಭಾರತ ಆಗಿದೆ. ಅದರಿಂದ ಕರ್ನಾಟಕವು ಸಹಿತ ಒಂದು ರಾಷ್ಟ್ರವೇ. ನೀವು ಹೋಗಿ ಆಂಧ್ರದಲ್ಲಿ ಹೋದ್ರೆ ಆಂಧ್ರ ಏನಿರುತ್ತೆ ಗೊತ್ತಾ ನಿಮಗೆ? ಆಂಧ್ರ ರಾಷ್ಟ್ರ, ತೆಲಂಗಾಣ ರಾಷ್ಟ್ರ ಅಂತಾರೆ ಅವರು. ರಾಜ್ಯ ಅನ್ನೋದಿಲ್ಲ ಅವರು. ತಮಿಳು ನಾಡು ಅಂದ್ರೆ ದೇಶ, ಅದ್ರೊಳಗಡೆ ಇದೆ ತಮಿಳು ದೇಶ ಅಂತ. ಹೌದು. ಸೊ ಆದ್ದರಿಂದ ನಮ್ದು ರಾಜ್ಯ ಅಂದ್ರೆ ನಮ್ದೇನು, ನಾವೇ ಸಾಮಂತರನ್ರಿ? ಅವರು ಚಕ್ರವರ್ತಿಗಳು, ನಾವು ಸಾಮಂತರ? ಆ ಥರ ಏನಿಲ್ವಲ್ಲ. ನಿಮ್ಮ ಕೇಂದ್ರ ಸರ್ಕಾರ ಅಥವಾ ನಡೆಸೋದಿಕ್ಕೆ ನಮ್ ದುಡ್ಡು ಬೇಕು. ಬೇರೆ ಬೇರೆ ನಿಮ್ಮ ರಾಜ್ಯಗಳು, ಹಿಂದಿ ಬೆಲ್ಟ್ ರಾಜ್ಯಗಳಿಗೆ, ಬಿಮಾರ್ ರಾಜ್ಯಗಳಿದ್ದಾವಲ್ಲ, ಅವುಗಳನ್ನ ಸಾಕೋದಿಕ್ಕೆ ನಮ್ ದುಡ್ಡು ಬೇಕು ಕರ್ನಾಟಕದ್ದು. ಆದರೆ ಕರ್ನಾಟಕವನ್ನ ಭಾಷೆಯಿಂದ ಹಿಡಿದು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಶೋಷಣೆ ಮಾಡ್ತಕ್ಕಂಥ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ. ರಾಷ್ಟ್ರೀಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿದಾವೆ, ನೀಟ್ ಗೀಟ್ ಅಂತವೆಲ್ಲ.
ಈ ಪರೀಕ್ಷೆಗಳನ್ನೆಲ್ಲವೂ ಸಹಿತ ಈ CBSE ಸೆಲೆಕ್ಷನ್ ಹೋಗಿರ್ತಾರಲ್ವಾ, ಅದಕ್ಕೆ ಪೂರಕವಾಗಿ ಮಾಡಿರ್ತಾರೆ. ಹಂಗಾರೆ ಕನ್ನಡ ಶಾಲೆಯವರು ಮಕ್ಕಳು ಏನ್ರಿ ಮಾಡಬೇಕು? ಸ್ಟೇಟ್ ಸಿಲೆಬಸ್ ಕಲ್ತಿರೋರು ಏನು ಮಾಡಬೇಕು? ಅನ್ಯಾಯ ಆಗಲ್ವಾ ಮಕ್ಕಳಿಗೆ? ಅವುಗಳನ್ನ ಮೊದಲು ತೆಗೆದುಬೇಕಾಗಿದೆ. ಸೊ ಆದ್ದರಿಂದ ಕರ್ನಾಟಕದಲ್ಲಿ ಕರ್ನಾಟಕ ಭಾಷೆ, ಇತಿಹಾಸ, ಸಂಸ್ಕೃತಿಯನ್ನ ಸಾರಿಸ್ತಕ್ಕಂಥ ಪಠ್ಯಕ್ರಮವನ್ನು ರೂಪಿಸಬೇಕಾಗಿದೆ. ಆದ್ದರಿಂದ ನೀವು ರಾಷ್ಟ್ರೀಯ ಏಕತೆಯನ್ನು ಬಲಪಡಿಸ್ತಕ್ಕಂಥ ಪಠ್ಯಕ್ರಮ ನಮಗೆ ಬೇಡ, ಪ್ರಾದೇಶಿಕತೆಯನ್ನು ಬಲಪಡಿಸ್ತಕ್ಕಂಥ ಪಠ್ಯಕ್ರಮ ನಮಗೆ ಬೇಕಾಗಿದೆ. ಇವುಗಳನ್ನು ಹೇಳಬೇಕಾಗಿದೆ. ಆದ್ದರಿಂದ ನಮ್ಮ ಕರ್ನಾಟಕದಲ್ಲಿ ಈ ಸದ್ಯಕ್ಕೆ ಸಂಸದರು ಅಂತಿದ್ದಾರಲ್ಲ ಸ್ವಾಮಿ, ಹೋಗ್ಲಿ BJP ಸಂಸದರು ಎಷ್ಟು ಜನ ಇದ್ದಾರ್ರಿ ಹೇಳಿ? 19 ಜನ ಇದ್ದಾರೆ. 19 ಜನ ಏನ್ರಿ ಕತ್ತೆ ಕಾಯ್ತಾ ಇದ್ದೀರಿ? ಹೋಗಿ ಹೇಳಕ್ಕಾಗೋದಿಲ್ಲನ್ರಿ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ, ಇಲ್ಲಿ ಕನ್ನಡ ಭಾಷೆಗೆ ಮೊದಲ ಪ್ರಾಶಸ್ತ್ಯ. ಆದ್ದರಿಂದ ಎಲ್ಲ CBSE ಶಾಲೆಗಳಲ್ಲಿ ಕನ್ನಡವನ್ನ ಪ್ರಥಮ ಲ್ಯಾಂಗ್ವೇಜ್ ಮಾಡಿ, ಫಸ್ಟ್ ಲ್ಯಾಂಗ್ವೇಜ್ ಮಾಡಿ, ಎರಡನೇದು ಇಂಗ್ಲಿಷ್ ಮಾಡಿ, ಹಿಂದಿ ತೆಗೆದು ಬಿಸಾಕಿ ಅಂತ ಹೇಳಕ್ ಒಬ್ಬರಾದ್ರು ಬಾಯಿ ಇದೇನ್ರಿ ನಿಮಗೆ? ಅವಲ್ಲಿ ಕಾಂಗ್ರೆಸ್ ಅವರು ಒಂದು 9 ಜನ ಇದಾರಲ್ಲ, ನೀವೇನ್ರಿ ಮಾಡ್ತಾ ಇದ್ದೀರಾ? ಆರೋಪ ಮಾಡ್ತೀರಾ ಬೇರೆಯವರಿಗೆ. ನೀವು ಸಹಿತ ಹೋಗ್ಬಿಟ್ಟು ಅಲ್ಲಿ ಗುಲ್ಲೆಬ್ಸಿ ಕೇಳಿ, ಸಂಸತ್ತಿನಲ್ಲಿ ಕತ್ತಿಡು ಪಟ್ಟಿ ಹಿಡಿದು ಕೇಳ್ರಿ, ನಮಗೆ ಕರ್ನಾಟಕದ ಭಾಷೆಗೆ ಅನ್ಯಾಯ ಆಗ್ತಾ ಇದೆ ಅಂತ ಕೇಳಕ್ ರೆಡಿ ಇಲ್ವಲ್ಲ ನೀವೆಲ್ಲರೂ ಸಹಿತ. ನ್ಯಾಯಾಲಯಗಳಲ್ಲಿ ಕೆಲವೊಂದು ಆದೇಶಗಳಾಗಿದೆ, ಕೊನೆಗೆ ಹೇಳಿ ಮುಗಿಸ್ತೀನಿ ನಿಮಗೆ. ನ್ಯಾಯಾಲಯಗಳಲ್ಲಿ ಏನು ಹೇಳುತ್ತೆ? ಭಾರತದ ನ್ಯಾಯಾಲಯಗಳು ಸಾಮಾನ್ಯವಾಗಿ ಪಠ್ಯಕ್ರಮವನ್ನು ರೂಪಿಸುವುದು ಶಿಕ್ಷಣ ತಜ್ಞರು ಮತ್ತು ಸರ್ಕಾರದ ನೀತಿ ನಿರ್ಧಾರಗಳ ವಿಷಯ ಅಂತ ಹೇಳುತ್ತೆ. ಅಂದರೆ ಶಿಕ್ಷಣ ತಜ್ಞರಿದ್ದಾರೆ, ನೀವೇ ನಿಮ್ಮ ರಾಜ್ಯದ್ದು ಮಾಡ್ಕೊಳ್ಳಿ ಅಂತ. ಅದ್ರ ಜೊತೆಗೆ ಏನು ಹೇಳುತ್ತೆ? ಆದರೆ ಶಿಕ್ಷಣವು ಸಾಂವಿಧಾನಿಕ ಮೌಲ್ಯಗಳು, ವೈಜ್ಞಾನಿಕ ಮನೋಭಾವ ಮತ್ತು ಐತಿಹಾಸಿಕ ನಿಖರತೆಯನ್ನು ಕಾಪಾಡಬೇಕೆಂದು ಹೇಳಿದ್ದಾವೆ. 3 ವಿಷಯ ಏನು? ಮೊದಲನೇದ್ದು ಸಾಂವಿಧಾನಿಕ ಮೌಲ್ಯಗಳು, ದಾಟಂಗಿಲ್ಲ, ಯಾವುದೇ ಧರ್ಮವನ್ನು ಹೇರಂಗಿಲ್ಲ. ಎರಡನೇದ್ದು ವೈಜ್ಞಾನಿಕ ಮನೋಭಾವ, ನಿಮ್ಮದ ಮನೋಭಾವ ಅಲ್ಲ. ಸಾವರ್ಕರ್ ತಂದು ಹಾಕಿದ್ರೆ ಇನ್ನೂ ಸ್ವಲ್ಪ ದಿವಸ ಆದ್ರೂ ಗೋಡ್ಸೆ ಪಾಠನ್ನು ನೀವು ಅದರಲ್ಲಿ ಸೇರಿಸ್ತೀರಾ. ವೈಜ್ಞಾನಿಕ ಮನೋಭಾವ. ಮೂರನೇದ್ದು ಐತಿಹಾಸಿಕ ನಿಖರತೆ. ಯಾಕಂದ್ರೆ ನಮ್ಮಲ್ಲಿ ಒಂದು ದ್ರೋಗ ಇದೆ, ಐತಿಹಾಸಿಕ ಎಲ್ಲಾ ಪುರಾಣಗಳನ್ನ, ಪೌರಾಣಿಕತೆಗಳನ್ನ, ಮಿತ್ಗಳನ್ನ ತಗೊಂಬಂದು ಅದು ಐತಿಹಾಸಿಕ ಜೊತೆ ಸೇರಿಸ್ತೀರಿ. ರಾಮ ಕೃಷ್ಣ ಇದ್ರು ಅಂತ ಹೇಳ್ಬಿಟ್ಟು ಯಾವ ಆಧಾರಗಳಿಲ್ಲ, ಇದ್ದು ಅಂತಂದ್ರೆ ಯಾವ ಅವೆಲ್ಲ ನಂಬಿಕೆಯ ಮೇಲೆ ಇರ್ತಕ್ಕಂಥದ್ದು. ಕರ್ಣ ಕಿವಿಯಲ್ಲಿ ಕರ್ಣ ಹುಟ್ಟಿದ ಅನ್ನುವಂಥದ್ದು ಇದಾವಲ್ವಾ, ಆಮೇಲೆ ಮಂತ್ರದಿಂದ ಮಕ್ಕಳು ಹುಟ್ಟಿದ, ಇವೆಲ್ಲವೂ ಸಹಿತ ನಂಬಿಕೆ ಮತ್ತು ಅವೆಲ್ಲ ಕಾವ್ಯದ ಭಾಗಗಳೇ ಹೊರತಾಗಿ ವಾಸ್ತವ ಅಲ್ಲ, ವೈಜ್ಞಾನಿಕ ಸತ್ಯಗಳಲ್ಲ. ಆದ್ದರಿಂದ ನಿಖರತೆ ಹೇಳೋದು, ಐತಿಹಾಸಿಕ ನಿಖರತೆಯನ್ನು ಕಾಪಾಡಬೇಕು ಅಂತ ಹೇಳುತ್ತೆ. ಯಾವ್ದು ಹೇಳುತ್ತೆ ಇದು? ನ್ಯಾಯಾಲಯಗಳು ಹೇಳಿದಾವೆ. ಹಾಗಾದ್ರೆ ಐತಿಹಾಸಿಕ ನಿಖರತೆ ಏನ್ರಿ? ನಿಮ್ಮ ಕೃಷ್ಣನಿಗೆ ಯಾವ ಐತಿಹಾಸಿಕ ನಿಖರತೆ ಇದೆ ಹೇಳ್ಬಿಡಿ ನಮಗೆ. ಅದು ಒಂದು ಕಾವ್ಯ, ಮಹಾಭಾರತ ಒಂದು ಕಾವ್ಯ, ರಾಮಾಯಣ ಒಂದು ಕಾವ್ಯ. ಕಾವ್ಯದಲ್ಲಿ ಏನೇನೋ ಬರೆದಿದ್ದಾರೆ, ಅದು ರಾಮಾಯಣ ಮಹಾಭಾರತಗಳು ಒಂದಿಲ್ಲ, ಅದು ಹಲವಾರು ಇದಾವೆ. 300 ರಾಮಾಯಣ ಅಂತ ಹೇಳ್ಬಿಟ್ಟು ಏಕೆ ರಾಮಾನುಜಂ ಅವರು ಕಲೆಕ್ಟ್ ಮಾಡಿದ್ದಾರೆ. ಅಂದ್ರೆ ಒಂದೊಂದು ರಾಮಾಯಣ ಬೇರೆ ಬೇರೆ ಭಿನ್ನವಾಗಿರುತ್ತೆ. ಜೈನ ರಾಮಾಯಣವೂ ಇದೆ, ಬೌದ್ಧ ರಾಮಾಯಣವೂ ಇದೆ, ಜನಪದ ರಾಮಾಯಣವೂ ಇದೆ, ವಾಲ್ಮೀಕಿ ರಾಮಾಯಣವೂ ಇದಾವೆ. ಅದರಲ್ಲಿ ಯಾವುದ್ರಿ ಸತ್ಯ? ಕಟ್ಟು ಕಥೆಗಳನ್ನು ಕಟ್ತಾ ಬಂದಿದ್ದಾರೆ, ಅವುಗಳ ವಾಸ್ತವ ಐತಿಹಾಸಿಕ ಅಂತ ಹೇಳ್ತಾ ಬಂದಿದ್ದೀರಲ್ಲ. ಬೇಡ ಸ್ವಾಮಿ, ನಿಮ್ಮ ದೇವರುಗಳನ್ನ, ನಿಮ್ಮ ಧರ್ಮಗಳನ್ನ ನೀವು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ಯಾವುದೇ ಧರ್ಮಗಳನ್ನ ಇನ್ನೊಬ್ಬರ ಮೇಲೆ ಹೇರಿಕೆ ಮಾಡಬೇಡಿ, ನಿಮ್ಮ ದೇವರುಗಳನ್ನ ಹೇರಿಕೆ ಮಾಡಬೇಡಿ. ಕೃಷ್ಣ ಅನ್ನುವುದು ಅಥವಾ ರಾಮ ಅನ್ನುವುದು ಖಂಡಿತವಾಗಿಯೂ ದ್ರಾವಿಡರ ದೇವರುಗಳಲ್ಲ. ನೀವೇನ್ ಬೇಕಾದ ಹೇಳ್ಕೊಳ್ಳಿ. ಆರ್ಯರು ಏನು ದೇಶದಿಂದ ವಲಸೆ ಬಂದ್ರಲ್ವಾ, ಭಾರತದಲ್ಲಿ ತಮ್ಮ ಸಂಸ್ಕೃತಿಯನ್ನು ಹುಟ್ಟಾಕಿದ್ರಲ್ಲ, ಈ ಆರ್ಯರು ತಂದಿರತಕ್ಕಂಥ ದೇವರುಗಳು, ಹುಟ್ಟಿಸಿದಂಥ ಪುರಾಣಗಳು, ಇವುಗಳನ್ನ ನಮ್ಮ ಮೇಲೆ ಹೇರಿಕೆ ಮಾಡ್ತಾ ಇದ್ದೀರಿ. ನಮ್ಮ ದ್ರಾವಿಡ ಭಾಷೆಗಳ ಮೇಲೆ ಹೇರಿಕೆ ಮಾಡ್ತಾ ಇದ್ದೀರಿ. ದಕ್ಷಿಣ ಭಾರತದಲ್ಲಿ ಹೇರಿಕೆ ಮಾಡ್ತಾ ಇದ್ದೀರಿ. ಆದ್ದರಿಂದ ನಮ್ಮದು ದ್ರಾವಿಡ ದೇಶ. ನಮ್ಮ ಮೇಲೆ ನಿಮ್ಮ ದೇವರುಗಳನ್ನ, ನಿಮ್ಮ ಧರ್ಮವನ್ನ, ನಿಮ್ಮ ಆರ್ಯ ಸಂಸ್ಕೃತಿಯನ್ನ, ನಿಮ್ಮ ಸಸ್ಯಾಹಾರ ಸಂಸ್ಕೃತಿಯನ್ನ ದಯವಿಟ್ಟು ಯಾವುದೇ ಕಾರಣಕ್ಕೂ ಹೇರಿಕೆ ಮಾಡಕೂಡ್ದು. ಅದನ್ನ ನಾವು ಬಹುತ್ವ ಭಾರತದ ಪ್ರಜೆಗಳಾಗಿ ನಾವು ಅದನ್ನು ವಿರೋಧಿಸ್ತೀವಿ. ಆದ್ದರಿಂದ NCERT ಅನ್ನುವಂಥ ಕೇಂದ್ರ ಸರ್ಕಾರದ ಏನು ಗುಲಾಮ ಒಂದು ಸಂಸ್ಥೆ ಇದೆ ಅಲ್ವಾ, ಇದನ್ನ ಮೊದಲು ಬದಲಾಯಿಸಬೇಕಾಗಿದೆ, ಪರಿಷ್ಕರಣೆ ಮಾಡಬೇಕಾಗಿದೆ. ಯಾವುದೇ ಪಠ್ಯಕ್ರಮದಲ್ಲಿ ಯಾವುದೇ ಒಂದು ದೇವರು ಧರ್ಮದ ಬಗ್ಗೆ ಪ್ರಸ್ತಾಪ ಮಾಡಕೂಡದು. ಯಾಕಂದ್ರೆ ಸಾರ್ವತ್ರಿಕ ಶಿಕ್ಷಣ ವ್ಯವಸ್ಥೆ ಸಂಬಂಧಪಟ್ಟದ್ದಾಗಿದೆ.
ಆದ್ದರಿಂದ ಮೊದಲು ಈ ಸದ್ಯಕ್ಕಿರತಕ್ಕಂಥ ಕೃಷ್ಣ ಅನ್ನೋದು ಹೆಸರು ತೆಗೆದುಹಾಕಿ ನದಿ ಹೆಸರು ಅಲ್ಲ, ನದಿ ಹೆಸರನ್ನು ನೀವು ಇಡಲೇಬೇಕಾದ್ರೆ ಇಡೀ ಪರವಾಗಿಲ್ಲ, ಆದರೆ ಅಲ್ಲಿ ನದಿಯ ಉಲ್ಲೇಖ ಅದರೊಳಗಡೆ ಇದೆಯಾ ಅಂತ ಇಂಪಾರ್ಟೆಂಟ್ ಆಗುತ್ತೆ. ಅದು ಇಲ್ಲ ಅಂದರೆ ನಿಮ್ಮ ಶೀರ್ಷಿಕೆ ಒಂದು ನಿಮ್ಮ ಸಿದ್ಧಾಂತಕ್ಕೆ ಪೂರಕವಾಗಿರುತ್ತೆ. ಅದುಗಳನ್ನು ಯಾವುದೇ ಕಾರಣಕ್ಕೂ ಮಾಡಿಕೊಡ್ದು ನಮ್ಮ ದೇಶ ಯಾವತ್ತು ಸಂವಿಧಾನಕ್ಕೆ ಬದ್ಧವಾಗಿದೆ ಹೊರತಾಗಿ ಹಿಂದುತ್ವಕ್ಕೆ ಅಲ್ಲ, ಮನುವಾದಕ್ಕೆ ಅಲ್ಲ, ನಿಮ್ಮ RSS ಸಿದ್ಧಾಂತಕ್ಕೆಂದ್ರೂ ಮೊದಲೇ ಅಲ್ಲ. ಆದ್ದರಿಂದ ಕನ್ನಡಿಗರು ಈಗ ಮೊದಲು ದಂಗೆ ಹೇಳ್ಬೇಕಾಗಿದೆ, ಪ್ರಶ್ನೆ ಮಾಡಬೇಕಾಗಿದೆ, ಹೋರಾಟ ಮಾಡಬೇಕಾಗಿದೆ. ಏನಕ್ಕೆ ಅಂತಂದರೆ ಎಲ್ಲ CBSE ಏನು ಸಿಲೆಬಸ್ ನಡೀತಕ್ಕಂಥ ಖಾಸಗಿ ಸಂಸ್ಥೆಗಳಿದ್ದಾವಲ್ಲ ಅವುಗಳೆಲ್ಲವೂ ಸಹಿತ ಮೊದಲ ಭಾಷೆ ಕನ್ನಡವಾಗಬೇಕು, ಪ್ರಥಮ ಪ್ರಾಶಸ್ತ್ಯ ಕನ್ನಡಕ್ಕೆ ಸಿಗಬೇಕು. ಇದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಇಷ್ಟು ಹೇಳ್ತಾ ಇವತ್ತಿನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಪ್ರಿಯ ವೀಕ್ಷಕರು, ಏನು CBSE 6ನೇ ತರಗತಿಯ ಪಠ್ಯ ಇದೆಯಲ್ಲ, ಆ ಪಠ್ಯ ಕೃಷ್ಣ ಅಂತ ಹೆಸರಿನಿಂದ ಶುರುವಾಗುತ್ತೆ ಮತ್ತು ಅದರಲ್ಲಿರುವ ಪಠ್ಯಗಳ ಬಗ್ಗೆಯೂ ಕೂಡ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಈಗ ಸಮತೋಲಿತ ಆಹಾರ ಅನ್ನುವಂಥದ್ದು ಮತ್ತು CBSE ಈ ಇಡೀ ಕನ್ನಡ ಭಾಷೆಯನ್ನು ತೃತೀಯ ಭಾಷೆ ಮತ್ತು ಐಚ್ಛಿಕ ಭಾಷೆಯನ್ನಾಗಿ ಮಾಡಿರುವಂಥದ್ದು. ಈ ಎಲ್ಲ ಪ್ರಶ್ನೆಗಳಿಟ್ಕೊಂಡು ನಮ್ಮ ಕರ್ನಾಟಕದಾದ್ಯಂತ ಬಹಳ ದೊಡ್ಡ ಪ್ರತಿರೋಧ ವ್ಯಕ್ತವಾಗ್ತಿದೆ. ಈ ಪಠ್ಯ ಇನ್ನೂ ಕೂಡ ಪ್ರಕಟ ಆಗಿಲ್ಲ. ಈ ಹೋರಾಟಕ್ಕೆ, ಪ್ರತಿರೋಧಕ್ಕೆ ಮನ್ನಣೆ ಕೊಟ್ಟು ಪ್ರಕಟ ಮಾಡುವ ಮುನ್ನೆ ಈ ಎಲ್ಲ ಬದಲಾವಣೆಗಳನ್ನ ಮಾಡಿಕೊಳ್ಳುತ್ತಾ ಕೇಂದ್ರ ಸರ್ಕಾರ, NCERT ಇದ್ರ ಬಗ್ಗೆ ಕಾದು ನೋಡೋಣ. ನಮಸ್ಕಾರ.